ಗಿಲ್ಲಿಯಿಂದ ಲಿಯೋವರೆಗೆ ತೆರೆ ಮೇಲೆ ಮೋಡಿ ಮಾಡಿದ ತ್ರಿಷಾ ಕೃಷ್ಣನ್, ದಳಪತಿ ವಿಜಯ್ ಚಿತ್ರಗಳು. ಈ ಜೋಡಿ ಗಿಲ್ಲಿಯಿಂದ ಹಿಡಿದು ಲಿಯೋವರೆಗೆ ಆಕ್ಷನ್, ಪ್ರೇಮ ಮತ್ತು ಡ್ರಾಮಾ ಚಿತ್ರಗಳಲ್ಲಿ ಅಭಿಮಾನಿಗಳಿಗೆ ಮೋಡಿ ಮಾಡಿದ್ದಾರೆ. ಗಿಲ್ಲಿಯಿಂದ ಲಿಯೋವರೆಗೆ ತ್ರಿಷಾ ಕೃಷ್ಣನ್ ಮತ್ತು ವಿಜಯ್ ದಳಪತಿ ಅವರ ಅತ್ಯುತ್ತಮ ಆನ್ ಸ್ಕ್ರೀನ್ ಕ್ಷಣಗಳ ಪುನರ್ ಅವಲೋಕನ ಇಲ್ಲಿದೆ. ದಳಪತಿ ವಿಜಯ್ ಮತ್ತು ತ್ರಿಷಾ ಕೃಷ್ಣನ್ ನಡುವಿನ ಕೆಮಿಸ್ಟ್ರಿ ಕಾಲಿವುಡ್ನಲ್ಲಿ ಸಾಕಷ್ಟು ಸುದ್ದಿ ಮಾಡಿದೆ. ಇದೀಗ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ವಿಜಯ್ ಗೆಲುವಿನ ನಂತರ ಅವರ ಆಫ್ಲೈನ್ ಕೆಮಿಸ್ಟ್ರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಜೋಡಿ ಗಿಲ್ಲಿಯಿಂದ ಲಿಯೋವರೆಗೆ ಆಕ್ಷನ್, ಪ್ರೇಮ ಮತ್ತು ಡ್ರಾಮಾ ಚಿತ್ರಗಳಲ್ಲಿ ಅಭಿಮಾನಿಗಳಿಗೆ ಮೋಡಿ ಮಾಡಿದ್ದಾರೆ. ಲಿಯೋ ಲೋಕೇಶ್ ಕನಗರಾಜನ್ ನಿರ್ದೇಶನದ ಲಿಯೋ ದಳಪತಿ ವಿಜಯ್ ಅವರ ಪ್ರಮುಖ ಚಿತ್ರಗಳಲ್ಲಿ ಒಂದಾಗಿದೆ. ಈ ಆಕ್ಷನ್ ಥ್ರಿಲ್ಲರ್ 2023 ಅಕ್ಟೋಬರ್ 19ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ವಿಮರ್ಶಕರಿಂದಲೂ ಹಾಗೂ ಪ್ರೇಕ್ಷಕರಿಂದಲೂ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು. ನಂತರ ಇದು ಇತಿಹಾಸದಲ್ಲೇ 3ನೇ ಅತಿ ಹೆಚ್ಚು ಗಳಿಕೆ ಮಾಡಿದ ತಮಿಳು ಚಿತ್ರವಾಗಿ ಹೊರಹೊಮ್ಮಿತು. ಕಥೆಯು ಹಿಮಾಚಲ ಪ್ರದೇಶದಲ್ಲಿ ಕೆಫೆ ಮಾಲೀಕನಾಗಿಯೂ ಪ್ರಾಣಿಗಳ ರಕ್ಷಕನಾಗಿಯೂ ಇರುವ ಪಾರ್ಥಿಬನ್ ಅಂದರೆ ವಿಜಯ್ ಅವರ ಸುತ್ತುತ್ತದೆ. ಆತ್ಮರಕ್ಷಣೆಯ ಸಂದರ್ಭದಲ್ಲಿನ ದಾಳಿಕೋರರನ್ನು ಕೊಂದ ನಂತರ ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತೆ. ತ್ರಿಷಾ ಕೃಷ್ಣನ್ ಸತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಪತಿಯನ್ನು ಬೆಂಬಲಿಸುವ ಪತ್ನಿ ಹಾಗೂ ತಾಯಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಗಿಲ್ಲಿ ಒಂದು ಕ್ರೀಡಾ ಡ್ರಾಮಾ ಚಿತ್ರವಾಗಿದ್ದು, ಮಹೇಶ್ ಬಾಬು ಅಭಿನಯದ ತೆಲುಗು ಹಿಟ್ ಚಿತ್ರ ಒಕ್ಕುಡು ಚಿತ್ರದ ತಮಿಳು ರೀಮೇಕ್ ಆಗಿದೆ. ಈ ಚಿತ್ರ ಮೊದಲಿಗೆ 2004ರಲ್ಲಿ ಬಿಡುಗಡೆಯಾಗಿ 2024ರಲ್ಲಿ ಮರುಬಿಡುಗಡೆಯಾಗಿದೆ. ವಿಶೇಷವಾಗಿ ದಳಪತಿ ವಿಜಯ್ ಅಭಿಮಾನಿಗಳಿಂದ ಭಾರೀ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತ್ತು. ಈ ಚಿತ್ರ ಕಬಡ್ಡಿ ಆಟಗಾರ ವೇಲು ಕಥೆಯನ್ನು ಹೇಳುತ್ತದೆ. ಲೋಕಲ್ ರೌಡಿ ಮತ್ತು ಮುತ್ತಂಪಾಡಿಯಿಂದ ಧನಲಕ್ಷ್ಮಿ ಅಂದರೆ ತ್ರಿಷಾರವರನ್ನು ರಕ್ಷಿಸಲು ವೇಲು ಅಂದರೆ ವಿಜಯ್ ಮುಂದಾಗುತ್ತಾನೆ. ಈ ಚಿತ್ರವು ಪ್ರಸ್ತುತ OTT ಸ್ಟ್ರೀಮಿಂಗ್ನಲ್ಲಿ ಲಭ್ಯ ಇದೆ. ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂದರೆ ಗೋಟ್ ಒಂದು ಸೈನ್ಸ್ ಫಿಕ್ಷನ್ ಚಿತ್ರವಾಗಿದ್ದು 2024ರ ಸೆಪ್ಟೆಂಬರ್ 5ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಪ್ರೇಕ್ಷಕರಿಂದ ಹಾಗೂ ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತ್ತು. ಈ ಚಿತ್ರ ಆ ವರ್ಷದ ಅತ್ಯಧಿಕ ಗಳಿಕೆ ಮಾಡಿದ ತಮಿಳು ಚಿತ್ರವಾಗಿ ಹೊರಹೊಮ್ಮಿತು. ಮುಂದಿನ ಚಿತ್ರ ಆದಿ. ಆಕ್ಷನ್ ಚಿತ್ರವಾದ ಆದಿಯಲ್ಲಿ ವಿಜಯ್ ಆತಿಕೇಶವನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ತ್ರಿಷಾರವರು ಅಂಜಲಿ ಕೃಷ್ಣಕುಟ್ಟಿಂ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇದು 2005ರ ತೆಲುಗು ಚಿತ್ರ. ಆತನೊಕ್ಕಡೆ ತಮಿಳು ರೀಮೇಕ್ ಆಗಿದೆ. ಈ ಕತೆ ವಿಜಯ್ ಅವರ ಪಾತ್ರದ ಸುತ್ತುತ್ತದೆ. ತಮ್ಮ ತಂದೆ ತಾಯಿಯನ್ನ ಹತ್ಯೆ ಮಾಡಿದ ಗ್ಯಾಂಗ್ಸ್ಟರ್ನನ್ನು ಹುಡುಕಲು ಗುಪ್ತ ಮಿಷನ್ಗೆ ಹೊರಡುವ ಯುವಕನ ಕಥೆಯಾಗಿದೆ. ಅದೇ ಸಮಯದಲ್ಲಿ ತ್ರಿಷಾ ಅವರು ತಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡು ನಂತರ ಪ್ರತೀಕಾರಕ್ಕಾಗಿ ಪ್ರಯತ್ನಿಸಿರುವ ಕಾಲೇಜು ವಿದ್ಯಾರ್ಥಿನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ಚಿತ್ರ ತಿರುಪಾಚಿ. 2005ರಲ್ಲಿ ಬಿಡುಗಡೆಯಾದ ತಿರುಪಾಚಿ ವಿಜಯ್ ಮತ್ತು ತ್ರಿಷಾ ಅವರ ಮತ್ತೊಂದು ಯಶಸ್ವಿ ಚಿತ್ರ. ಈ ಚಿತ್ರ ಸರಳ ಗ್ರಾಮೀಣ ರೈತನ ಶಿವಗಿರಿ ಹಾಗೂ ತನ್ನ ತಂಗಿ ಜೊತೆಗೆ ಆಕೆಯ ಕುಟುಂಬವನ್ನು ರಕ್ಷಿಸಲು ಗೂಂಡಾಗಳ ವಿರುದ್ಧ ಹೋರಾಡುವ ಕಥೆಯನ್ನು ಒಳಗೊಂಡಿದೆ. ತ್ರಿಷಾರವರು ಶುಭ ಪಾತ್ರದಲ್ಲಿ ಚುರುಕು ಮತ್ತು ಉತ್ಸಾಹಭರಿತ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ನೋಡಿದ್ರಲ್ಲ ವೀಕ್ಷಕರೇ, ತ್ರಿಷಾ ಹಾಗೂ ವಿಜಯ್ ಜೋಡಿ ಹೇಗೆಲ್ಲ ಆನ್ ಸ್ಕ್ರೀನ್ನಲ್ಲಿ ಕಂಗೊಳಿಸಿತ್ತು ಹಾಗೂ ಮೋಡಿ ಮಾಡಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.